ನ್ಯಾಯಾಧೀಶ. ಮುಂದಿನ ಸಹಸ್ರಮಾನದಲ್ಲಿ ಹೊಸ ನ್ಯಾಯಾಧೀಶನಾಗಿ ಪಟ್ಟ ಹತ್ತಲಿರುವ ನನ್ನ ಕೇಸನ್ನು ಮಣ್ಣು ಪಾಲಿಸಿದ ಆ ಪರಶುರಾಮ ಪರಶುರಾಮ ನೀನೆಷ್ಟು ನನಗೆ ಎದುರಾಗಿ ನಿಂತರು ಕೊನೆಗೊಂಡಿದ್ದೇನೋ ನನ್ನ ಕಾರ್ಯ ಸಾಧಿಸದೇ ಬಿಡಲಾರೆ. ನಿನ್ನ ಮಾವ ಜಮೀನು ಆಸ್ತಿ ಅಲ್ಲ ನನ್ನ ಕೈ ಸೇರಬೇಕಾದ್ರೆ ಎಂದು ರಣತುಂಗನಿಂದ ಶಿವರಾಜನ ಕೊಲೆಯಾಗಲೇಬೇಕು. ಒಂದು ಅಡೆಗಲ್ಲ ಸಮಾರಂಭದಲ್ಲಿ ನನಗೆ ಅವಮಾನ ಉರಿ ನೆನಪಿಸಿಕೊಂಡರೆ ದಗ ದಗಸ ಉರಿತಿದೆ ಸೇಡೆಂಬ ಕ್ರೋಧದ ಜ್ವಾಲೆ. ಆ ಜ್ವಾಲೆಗೆ ನಿಮ್ಮೆಲ್ಲರ ಆಹುತಿ ಮಾಡಿ ಅಟ್ಟಾಸನ್ನ ಮೆರೆಯುತ್ತಿರುವ ಪರಶುರಾಮನ ಮರೆ ಸೇರಿ ಪಲ್ಲವಿಯನ್ನು ಸ್ವೀಕಾರ ಮಾಡಿ ನಕರವಾಗಿ ಹೋಗುತ್ತಿರುವ ಸೀತೆ ಶಿವರಾಜನ ಪ್ರಾಣಕ ಪ್ರಣಾಮ ಸಲ್ಲಿಸಿ ಸ್ವತ್ತ ತ್ರಿನಕ್ಷಿ ಆಸ್ತಿ ಒಡೆಯನಾಗಿ ವಾದಿರಾಸ್ತಿ ಒಡೆಯ ನಾನಾಗದಿದ್ದರೆ ನನ್ನ ಹೆಸರು ತ್ಯಾಗರಾಜನೇ ಅಲ್ಲ. दुश्मन के लिए तलवार है. ಅಂದು ಹುಲಿಯಂತೆ ಗರ್ಜಿಸಿ ನನ್ನನ್ನು ಅಳಿಗಾಡಿಸಲು ಪ್ರಯತ್ನಿಸಿದೆಲ್ಲ ಎಲೆ ಮರಿಯೇ ಮಲ್ಲ ಕುರಿಯೇ, ನಿಮ್ಮಂತ ನನ್ನ ಕೂಗಿಗೆ ಈ ಗಂಡ ಎಂದು ಅಳಿಗಾಡುವುದಿಲ್ಲ. ಸೊಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುತ್ತೀಯೋ ಇಲ್ಲ ನನ್ನ ಒಂದಿಗೆ ವೈರತ್ವ ಸಾಧಿಸಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೀಯೋ? ಹುಟ್ಟುವಾಗಲೇ ಸಾವನ್ನು ಬೆನ್ನಿಗೆ ಕಟ್ಟಿಕೊಂಡು ಬಂದಿರುವ ಈ ಶಿವರಾಜನಿಗೆ ಪ್ರಾಣದ ಭೀತಿಯಿಲ್ಲೋ ಅಂದಾಗ ನಿನ್ನಂತ ಕೆಟ್ಟ ಮೃತ್ಯುವಿನ ಜೊತೆ ಹೋರಾಡಿ ಪ್ರಾಣ ಕಳೆದುಕೊಳ್ಳುವುದಕ್ಕಿಂತ ನಿನ್ನನ್ನು ಮೆಟ್ಟಿ ಶೀಳುವುದೇ ನನ್ನ ಗುರಿ. ಗುರಿ ಸಾಧಿಸಿದ ಬಂದ ಹರಿಯದೆ ಹಾರಾಡಿದರೆ ನಿನ್ನ ಕರಿ ತೆಗೆದುಕೊಳ್ಳದೆ ನಾನು ಬಿಡಲಾರೆ. ಸಾಹುಕಾರ, ನನ್ನ ಕರಿ ತೆಗೆದುಕೊಳ್ಳುತ್ತೇನೆಂದವರ ಶಿರ ಹರಿಯಲು ಈ ಕಲಿಯುಗದ ಕರ್ಮಕಾಂಡದಲ್ಲಿ ನರಸಿಂಹ ರೂಪ ತಾಳಿ ಹುಟ್ಟಿ ಬಂದಿದ್ದಾನ ಈ ಶಿವರಾಜ. ಇಂದು ನನ್ನನ್ನು ಹೊಡೆದು ಬಡದು ಆಸ್ತಿ ಕಸಿದುಕೊಳ್ಳುತ್ತೇನೆಂದು ನೀ ಹೋರಾಡಿದರೆ ನಿನ್ನ ರುಂಡವನ್ನು ಕತ್ತರಿಸುವುದೇ ನನ್ನ ಬಲವಾದ ಛಲ ಸಾಧಿಸಿದಂತೆ ಹರಿಯದೆ ಹಾರಾಡಿದರೆ ಮರಳದ ಮಹಾರಾತ್ರಿ ಶಿರಸಾಗರವನ್ನು ಕಟ್ಟಿ ಹಾಕಿದಾನೆ ಈ ವಾದಿ ರಾಜ.
ಆ ಮೂರು ಲೋಕದ ಪರಶಿವನನ್ನು ಈ ವಾದಿರಾಜ ಮನಸ್ಸು ಮಾಡಿದರೆ ಮೂರು ಲೋಕದ ಪರಶಿವನನ್ನು ಜುಟ್ಟವನ್ನು ಗಟ್ಟಿಯಾಗಿ ಹಿಡಿದು ಅಟ್ಟಹಾಸದಿಂದ ನಗುತ್ತಾ ಆಕ್ರೋಶದಿಂದ ಬದುಕುವನೇ ಈ ಜಂಟಿಗರಾಯ. ಅಂದಾಗ ನನಗೆ ತಿರುಗಿ ಮಾತನಾಡುತ್ತೆಯೇ ಬಡವ? ಬಡವರು ಮುಕ್ತರು, ಇಂಥ ಬಡವರನ್ನು ಏನು ಬೇಕಾದ್ರೂ ಮಾಡಿ ನಿನ್ನ ಪೊಚ್ಚನ್ನು ಬೆಳೆಸಿಕೊಳ್ಳಬೇಕೆಂದು ತಿಳಿದುಕೊಂಡಿರುವೆಯೇನೋ? ಏ ಸಾಹುಕಾರ, ನನ್ನ ಆಸ್ತಿಯನ್ನು ಎತ್ತಿ ಹಾಕುವುದು ಈ ಜನ್ಮದಲ್ಲಿ ಅಷ್ಟೇ ಅಲ್ಲೋ, ಮುಂದಿನ ಜನ್ಮದಲ್ಲಿಯೂ ಸಾಧ್ಯವಿಲ್ಲ. ಕನ್ನಡ ನಾಡಿಗೆ ಗಂಡು ಎಂದು ಹೇಳಿಕೊಳ್ಳುವ ಪುಂಡರಿಗೆ ಪುಂಡನಾಗಿ ಹಾರಾಡಿವೆ ಪುಂಡೆ. ಈ ವಾದಿರಾಜ ಮನಸ್ಸು ಮಾಡಿದರೆ ಮೂರು ಲೋಕದ ಪರಶಿವನನ್ನು ಜುಟ್ಟವನ್ನು ಹಿಡಿದು ಗಟ್ಟ ಹಾಸದಿಂದ ನಡೆಯುತ್ತಿರುವ ಈ ಜಟ್ಟಿಂಗ ರಾಯನೇ ಅಲ್ಲ. ನಿನ್ನ ಶಿರಹರಿಯಲ್ಲಿ ನಾನು ಬಿಡಲಾರೆ. ಇದೇ ನನ್ನ ಬಲವಾದ ಛಲ. ರಣತುಂಗ, ಏನಂತ ಬೇಗನೆ ಹೇಳಿದ್ದೇನೆ, ಬೇಗನೆ ಹೇಳಿ. ಕಾಗಿತರ ಕೂಗಿ ಮರಣದ ರಾಗವನ್ನು ಆಡುತ್ತಿರುವ ಈ ಬಾಲಿವುಡ್ಗಳನ್ನು ಒಂದು ಬಾಂಡಿಗೆ ಸೈ ತೆಗೆದುಕೋ. ಹೇ ಸಾಹುಕಾರ, ನಿನ್ನ ಈ ಮೋಸದ ಹೊಡೆತಕ್ಕೆ ನನ್ನ ತಲೆಯಲ್ಲಿರುವ ಒಂದು ಕೂದಲು ಸಹ ಅಳಿಗಾಡುವುದಿಲ್ಲ ಸಾಹುಕಾರ. ಹಾಗೇನಾದ್ರೂ ನೀ ನನ್ನ ಆಸ್ತಿ ಕಸಿದುಕೊಳ್ಳುತ್ತೇನೆಂದು ನನ್ನ ಹೊಲದ ಕಡೆ ತಿರುಗಿ ನೋಡಿದರೆ ಹಿಂಡು ಹುಲಿಗಳ ಸೂರರ ರಕ್ತ ಕುಡಿಯುವ ನನ್ನ ಗಂಡುಗಲಿ ಪರಶುರಾಮ ನಿಮ್ಮೊಬ್ಬೊಬ್ಬರ ಗಂಟಲ ಕೊಳವೆಯನ್ನು ಕಡೆದು ಬಿಸಿ ರಕ್ತ ಕುಡಿಯುತ್ತಾನೆ, ನೆನಪಿರಲಿ. ಒಳ್ಳೆಯ ಪ್ಲಾನ್ ಹಾಕಿದೀಯಾ? ಗಂಡು ಅಂದರೆ ಹೀಗಿರ್ಬೇಕು. ನನ್ನ ಅಂಕಿ ಮಹಿಮ ನಿನಗೆ ಗೊತ್ತಾಗೋದಿಲ್ಲ. ಒಂದು ಕೂಗಿದರೆ ತಲೆ ಬಾಗಿ ಶರಣಾಗೋರು. ಎರಡು ಕೂಗಿದರೆ ಮರಣದ ವಾರ್ತೆಯ ಕರಿದಂತೆ. ಮೂರನೇ ಅಂಕಿ ಕೂಗಿದರೆ ರಣತುಂಗ ಹಾಕಲೇ ಸಹಿಯನ್ನು. ಅದು ಈ ಜನ್ಮ ಅಷ್ಟೇ ಅಲ್ಲಲೇ, ಮುಂದಿನ ಜನ್ಮ ತಲೆ ಎತ್ತಿ ಬಂದ್ರು ನಿನಗಷ್ಟ ಅಲ್ಲ, ನಿಮ್ಮಪ್ಪನಿಂದಲೂ ಸಹ ಈ ಕೆಲಸ ಆಗದು ಎಂದು ತಿಳಿದುಕೋ. ಲೇ ಮಗನೇ, ಮೋಸ ಮಾಡಿದ ನರ ರಾಕ್ಷಸರೇ, ಕೈಲಾಗದ ಹೇಡಿಗಳಂತೆ ಕೈಯಲ್ಲಿ ಬಳ ತಟ್ಟು ಹೆಂಗಸೂರು ಮಾಡು ಕೆಲಸನ ಮಾಡಿಬಿಟ್ರಲ್ರು. ನಿಮಗೆ ಇದಷ್ಟೇ ಅಲ್ಲ, ಮುಂದಿನ ಜನ್ಮ ಅಂತಿದ್ರೆ ಮತ್ತೆ ಅವತಾರ ತಾಳಿ ನರ ರೂಪದ ಹುಲಿಯಾಗಿ ಹುಟ್ಟಿ ಬರುತ್ತಾನೆ ಈ ಶಿವರಾಜ. ಈಗ ನಿಮ್ಮೊಬ್ಬೊಬ್ಬರ ಬಿಸಿ ರಕ್ತವನ್ನು ಕುಡಿಯಲು ಅವತರಿಸಿ
ಅವತರಿಸಿ ಹುಟ್ಟಿ ಬರುತ್ತಾನೆ ಆ ಪರಶುರಾಮ. ಅಮ್ಮ ಅಮ್ಮ ರಣತುಂಗ, ಈ ಶವವನ್ನು ರಣತುಂಗಾಯಿಗೆ ಮುಂದೇನು ಮಾಡುವುದು? ಏನು ಮಾಡಬೇಕಂತ ಬೇಗನೆ ಹೇಳಿದ್ದೇನೆ. ಈ ಶವವನ್ನು ನೋಡಿದಣಿ, ಉದ್ಯಾನವನಕ್ಕೆ ಪರಶುರಾಮ ಹವಾ ತಿನ್ನಲು ವಾಕಿಂಗ್ ಅಂತ ಬರುತ್ತಾನೆ. ಅವನ ಮೇಲೆ ಹಾಕಿ ಬಿಟ್ಟರಾಯಿತು. ಅಂದರೆ ಅದೆಲ್ಲ ಮನೇಲಿ ಹೇಳೋ ಕೊಟ್ರಿ ನನ್ನ ಮಾತು ಕೇಳ್ರಿ. ಅವ ಹೆಂಗೂ ಬರ್ತಾನ್ರಿ, ಪೊಲೀಸರನ್ನ ಕರ್ಕೊಂಡ್ ಬರ್ತಾನೆ. ಇಲ್ಲ ಮುಚ್ಚಿಡ್ರಿ, ಪರಶುರಾಮ ಬರ್ತಾನೆ, ಯಾರು ಗೊತ್ತಾಗದಂಗ ಮುಚ್ಚಿಡ್ರಿ, ಅವನ ಮ್ಯಾಲ ಹಾಕಿ ಬಿಡ್ರಿ. ಈ ಕೆಲಸ ಬೇಗನೆ ನಡೆಯಲಿ. ಆ ನಂತರ ಇವ ಪರಶುರಾಮ ಕೊಲೆಗಾರ ಅಂತ ಹಾಕಿದ್ರ ಆಯ್ತ್ರ. ನಾ ಹೋಗಿ ಪೊಲೀಸರು ಕರ್ಕೊಂಡ್ ಬರ್ತಾನ್ರಿ. ಗುಡ್ ಐಡಿಯಾ. ರೀತಿಯಿಂದ ನಮ್ಮಿಬ್ಬರ ಮದುವೆಯಾಗಿ ಅನೇಕ ದಿನಗಳು ಕಳೆದ್ವು. ನಾನು ನಿಮ್ಮ ಮಡದಿ ಅಂತ ಮನೆ ತುಂಬಿಸೋದು ಯಾವಾಗ? ಆಗ್ಲೇ ನನ್ನನ್ನು ಮರೆತು ಬಿಟ್ರ? ಅದ ಮರೆಯುವುದು ಹೇಗ ಸಾಧ್ಯ ಪಲ್ಲವಿ? ನಮ್ಮಿಬ್ಬರ ಮಹಿಮಾ ಒಂದಾಗಿ ಈ ಶಿವನ ಸನ್ನಿಧಾನದಲ್ಲಿ ತಾಳಿ ಕಟ್ಟಿರಿ ಅಂದಾಗ ನಾಳೆ ನಮ್ಮ ಮನೆಗೆ ಬಂದು ಬಿಡು. ನಿಜಾನ? ಹಾ ನಿಜ. ಆದರೆ ನನ್ನ ಅಧಿಕಾರದ ಆಸೆ ಆಕಾಶ ಇನ್ನು ಯಾವಾಗ ತಿಳಿತಿ ಗೊತ್ತಿಲ್ಲ. ಕಾಲೇಜ್ ಬಿಟ್ಟು ಪರಶುರಾಮನ ಕೊಟ್ಲೆ ಹಿಡಿದು ಗೂಂಡಾತನ ಮಾಡುತ್ತಾ ನೀವು ಈ ರೀತಿ ತಿರುಗುತ್ತಿರುವಾಗ ನಿಮ್ಮ ಅಧಿಕಾರದ ಆಸೆ ಯಾವಾಗ ಪೂರ್ಣವಾಗಬೇಕು? ನಾನು ಕಾಲೇಜ ಯಾವಾಗ ತಪ್ಪಿಸೋದಿಲ್ಲ ಪಲ್ಲವಿ. ಈ ನನ್ನ ವೇಷ ನೋಡಿ ನೀ ಮಾತನಾಡುತ್ತಿರಬೇಕು. ನಾನು ಈ ಕಾಲೇಜ ಬಿಟ್ಟ ನಂತರ ಇದನ್ನ ಧಾರಣ ಮಾಡ್ತೀನಿ. ನೀ ಏನು ತಪ್ಪ ತಿಳ್ಕೊಳ್ಬೇಡ. ಇರಲಿ, ಅಲ್ಲಿ ನೋಡು. ಎಲ್ಲಿ? ಈ ಕಡೆನಾ? ಹಾ, ಆ ಕಡೆ. ಆ ಹಕ್ಕಿಗಳು ಒಂದಕ್ಕೊಂದು ಹೆಂಗ ಚುಮ್ಮನೆ ಕೊಡ್ತಿದ್ದಾವೆ. ಅವುಗಳಂತೆ ನಿಮಗೂ ಚುಂಬಿಸುವ ಆಸೆನಾ? ಹೌದು, ಮತ್ತೆ ಹಾಗೆ ಆಗ್ಲಿ. ಹಾಗಾದ್ರೆ ಕೂಗಿ ಹಾಡುತ್ತಾ ಬಾಯನ್ನ ಬಿಗಿದಪ್ಪಲು.
ಹಾಡುತ್ತ ಸುತ್ತಮುತ್ತ ಸುತ್ತಲೂರಾಡುತ್ತ ನನಗೆ ಮನಸ್ಸ ಮುಂದೆ ಮತ್ತೇರುತ್ತ ನನ್ನ ಜಗದಲ್ಲಿ ಎಂದಿಗೂ ಎಂದಿಗೂ ನಿನಗಿರಿ ನಿನಗೆ ನೀನೆ ತಾನೇ ಈ ಜೀವದ ಕಲ್ಪನೆ ಪಲ್ಲವಿ, ಈಗ ನಾನು ಯಾವ ಲೋಕದಲ್ಲಿದ್ದೀನಿ? ಪ್ರೇಮ ಲೋಕದಲ್ಲವೇ? ಆ ಪ್ರೇಮ ಲೋಕಕ್ಕೆ ಹೋಗುವಂತೆ ಇನ್ನೊಂದು ಪದ ಹಾಡಿ ಆನಂದಿಸಿ. ಹೊರೆಗಳ ಮಾತನ್ನ ಎಂದಾದ್ರೂ ಮರೆಯುತ್ತುಂಟೆ? ಸಾಗರಿ ಸಾಗರಿ ಸುಂದರಿ ಸುಂದರಿ ಆ ಮನಸ್ಸು ಇಲ್ಲ ನವರೆದಾಯಿತು ಲಘು ಲಘುವಂತಾಳೆ ಲಘು ಲಘುವಂತಾಳೆ ಸಾಗರಿ ಸಾಗರಿ ಸುಂದರಿ ಸುಂದರಿ ಚಂದ್ರ ನಿನ್ನ ಸ್ಪರ್ಶ ಚಂದ್ರ ನನ್ನ ನನ್ನ ಕನಸಗಲ್ಲ ನನ್ನ ಚಂದ್ರಲ್ಲಿ ಸೇತು ಮಾಡಿಬಿಡುವಿ ಮಾತಾಡು ಮಾತಾಡು ಮಾಡಿ ಸಾಗರಿಯೇ ಸಾಗರಿಯೇ ಸುಂದರಿ ಸಂಗೀತ ನನ್ನ ಬಾಳ ನಿನ್ನ ಮೌನ ಒಂದು ಸಾಹಿತ್ಯ ಅದರಾಳ ಸಾಗರಿಯೇ
ಪ್ರಿಯಾ, ಯಾಕೆ ಈ ಗಂಟ ಮುಖ? ಯವ್ವ, ಈಗ ನಷ್ಟಕ್ಕೆ ಟಾಗರ ನಕ್ಕಿದ್ದಲ್ಲ. ಸರಿ ರಾಜ, ನಾನೀಗ ಬರ್ತೀನಿ. ಹಾ, ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್. ಇದೇನು? ಇದ್ಯಾರ ಸವ ಇಲ್ಯಾಕೆ ಎಸೆದಿದ್ದಾರೆ? ಶಿವರಾಜ, ಏನಪ್ಪ ಈ ನಿನ್ನ ಪರಿಸ್ಥಿತಿ? ಯಾವ ಪಾಪನೋ ನಿನ್ನ ಕೊಲೆ ಮಾಡಿದನು? ಅಯ್ಯೋ ದುರ್ವಿಧಿ, ಕೊನೆಗೆ ಗಾನಕ ಸಿಗಿಸಿಕೊಂಡೇ ಬಿಟ್ಟಿಯಾ? ಬಿಟ್ಟ ನನ್ನ ಶಿವರಾಜ ಪಟ್ಟಣ ರಾಜನಾಗುತ್ತಾನೆ ಎಂದು ನೆನಪಿದ ನನ್ನ ಕನಸು ಕರಿಯಾಗಿ ಕನಸಾಗಿ ಮಾಡಿಬಿಟ್ಟಿಯಾ? ನನ್ನ ತಮ್ಮ ಶಿವ ಅಂತ ನನ್ನ ಅತ್ತಿಗೆ ಕೇಳಿದರೆ ಏನು ಹೇಳಲಿ ನಾ ಅವಳಿಗೆ? ಎಳೆದಿಯೇ ಹೆತ್ತ ಮಾತ ಬಿದ್ದರೊಂದಿಗೆ ಎಲ್ಲ ಸರ್ವ ಆಸ್ತಿಯನ್ನು ಕಳೆದುಕೊಂಡು ಕೊನೆಗೆ ತನ್ನ ಪ್ರಾಣವನ್ನು ಕಳೆದುಕೊಂಡಿಯಾ? ಇಂಥ ಹಣೆ ಬರವನ್ನು ಯಾರಿಗೆ ಬರೆಯಬೇಡ ದೇವ, ಯಾರಿಗೆ ಬರೆಯಬೇಡ. ಇವನೇ ನೋಡಿ ಸರ್, ನನ್ನ ಮಗ ಶಿವರಾಜನ ಕೊಲೆಗೈದ ಗುಂಡ ನಂಬರ್ 1 ಅರೆಸ್ಟ್ ಮಾಡಿ ಇವನನ್ನು. ಯಾರನ್ನ ಅರೆಸ್ಟ್ ಮಾಡಕ್ ಬಂದಿರುವೆ ಕಳ್ಳ ಸಾವುಕಾರ? ಯಾವ ಕಾರಣಕ್ಕಾಗಿ? ನನ್ನ ಮಗ ಶಿವರಾಜನ ಕೊಲೆ ಮಾಡಿದಕ್ಕಾಗಿ. ನಿನ್ನ ಮಗ ಶಿವರಾಜ ನಾನೇ ಕೊಲೆ ಮಾಡಿದ್ ಯಾವ ನಾಲ್ಕು ಹೇಳ್ತಾನೆ? ಅದನ್ನು ನಾನು ಹೇಳ್ತೇನೆ. ಹಾಗಾದ್ರೆ ನೀನು ತಂದೆ ರಕ್ತಕ್ಕೆ ಹುಟ್ಟಿದ ಮಗನೇ ಅಲ್ಲ. ಏ ಪರಶುರಾಮ, ಏ ಪರುಷ್ಯ, ಬಾಯಿ ಬತ್ತಲೇ ಬದ್ಮಾಸ್. ಆಸ್ತಿ ಆಸೆಗಾಗಿ 20 ವರ್ಷ ಹಂಚ ಹಾಕಿ ಹೆತ್ತ ಮಗನ ಕೊಲೆ ಮಾಡಿದ ಪಾಪಿ ನೀನು. ಅಂತ ವಟುದೇಶಿಯಾಗಿ ಈ ದುಷ್ಟ ಪರಶುರಾಮನ ಮೇಲೆ ಅಪವಾದ ಮಾಡ್ತಲ್ಲ ನಾಲಾಯಕ. ಈಗ ನೀ ಸತ್ಯ ಬಗಳದಿದ್ದರೆ ಈ ಶಿವರಾಜಿನ ಅಂತ್ಯ ಜಾತ್ರೆ ಜರಿ ನಿನ್ನ ಅಂತಿಮ ಹಾತ್ರೆ ಆಡುವೆ ಎಚ್ಚರ. ಏನೇನು ಇನ್ಸ್ಪೆಕ್ಟರ್, ಒಬ್ಬ ಲ್ಯಾಂಡ್ ಆರ್ಡರ್ ವ್ಯಕ್ತಿಗೆ ಈ ರೀತಿ ಉದ್ಘಾಟನೆಯಿಂದ ಮಾತನಾಡ್ತಿದ್ದಾನೆ. ಹಾಗಣೆ ಸುಮ್ಮನೆ ನೋಡ್ಕೊಂತ ನಿಂತಿದ್ದೀರಲ್ಲ, ಬೇಗ ಅರೆಸ್ಟ್ ಮಾಡ್ರಿ ಇವನನ್ನು. ಏನ ಕಿಡಾಡಿ ಪೊಲೀಸ್ ಹೆಂಗ ಮಾತಾಡ್ತ್ಯಾ? ಶ್ರೀಮಂತರೇ, ಈ ನನ್ನ ತಮ್ಮ ಏನು ತಪ್ಪು ಮಾಡಿದನಂತ ಇವನನ್ನು ಅರೆಸ್ಟ್ ಮಾಡ್ತಾ ಇದ್ರೆ ನೀವು? ನಿನ್ನ ತಮ್ಮ ಏನು ತಪ್ಪು ಮಾಡಿದಾನೆ? ಎಲ್ಲ ಆಸ್ತಿ ತಾನ ಹೊಡೆಯಬೇಕೆಂದು ನನ್ನ ಮಗ ಶಿವರಾಜನ ಕೊಲೆ ಮಾಡಿದ್ದಾನೆ. ಶ್ರೀಮಂತರೇ, ನನ್ನ ತಮ್ಮ ಕೊಲೆ ಮಾಡುವಷ್ಟು ಕೀಳಮಟ್ಟದವನಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳಿಕೊಳ್ತೇನೆ, ಬಿಟ್ಟು ಬಿಡಿ ಶ್ರೀಮಂತರೇ ಅವನನ್ನು. ತಮ್ಮ ಕರೆ ಹೇಳಪ್ಪ, ಈ ಶ್ರೀಮಂತರ ಹೇಳೋ ಮಾತು ಸತ್ಯವೇನೋ? ಅಣ್ಣ, ಈ ಜಗದ ನೀತಿಯನ್ನು ನೋಡಿ ಆ ನ್ಯಾಯ ದೇವತೆ
ತನ್ನ ಕಣ್ಣಿಗೆ ಕಪ್ಪು ಬುಟ್ಟಿ ಕಟ್ಟಿಕೊಂಡಾಗ ನಾನು ಯಾವುದು ಸತ್ಯ ಯಾವುದು ಅಸತ್ಯ ಹೇಳಲಿ ಅಣ್ಣ. ಹೌದಪ್ಪ ಹೌದು, ಹೌದಪ್ಪ ಹೌದು, ಇದು ಕಲಿಯುಗ ಐತಿ. ಇಲ್ಲಿ ದುಡ್ಡಿದ್ದವ್ರದ ದುನಿಯಾ ಐತಪ್ಪ, ದುಡ್ಡಿದ್ದವ್ರದ ದುನಿಯಾ ಐತಿ. ಈ ದುನಿಯಾದಾಗ ದುಡ್ಡಿದ್ದವ್ರದ ದುನಿಯಾ ಐತಿ ಅಂತ ಹೇಳಿದ್ನಲ್ಲಪ್ಪ. ನಾವ್ ಏನ್ ಮಾತಾಡಿದ್ರು ತಪ್ಪಾಗ್ತೈತಪ್ಪ, ತಪ್ಪಾಗ್ತೈತಿ. ಸ್ವಲ್ಪ ನೀ ಸುಮ್ಮನಿರು. ನನ್ನ ಶ್ರೀಮಂತರಿಗೆ ಕೈ ಮುಗಿದು ಕೇಳ್ತೀನಿ. ಶ್ರೀಮಂತರೇ, ನನ್ನ ತಮ್ಮನನ್ನು ನಿಮ್ಮ ಹಣದಿಂದಲೇ ಓದಿಸಿ ದೊಡ್ಡವನಾಗಿ ಮಾಡಿದ್ದೀನಿ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಶರಾಚಿಗೆ ಬೆಳವ ಹೇ ವಾದಿರಾಜ್, ನನ್ನ ಕಣ್ಣ ಎದುರಿಗೆ ನನ್ನ ಅಣ್ಣನ ಒಂದು ಬಡವಂತ ಮಗನೇ, ನಿನ್ನ ರಕ್ತ ಕುಡಿಯದೇ ನಾ ಬಿಡಲಾರೆ. ಗುಟುಕು ನೀರಿಗೆ ಗತಿ ಇಲ್ಲದ ಲೋಕಪ್ನಲ್ಲಿ ಸಾಯಲು ಹೊರಟಿರುವ ನೀನು, ನಿನಗೆ ಎಲ್ಲಿಂದ ಬರಬೇಕು ನನ್ನ ರಕ್ತ ಕುಡಿಯುವ ತಾಕತ್ತು? ಗಂಡೆದೆಯ ಗಂಡಸು ನೀನಾಗಿದ್ದರೆ ಬಾ, ಜೈಲಿನಿಂದ ನೋಡೋಣ ನಾನಾ ನೀನಾ? ಹೇ ತ್ಯಾಗರಾಜ್, ನೀ ಕಳಸ ಜಿಲ್ಲೆ ಒಂದ ಯಾಕಲೆ ನಾನು ಸೆಂಟ್ರಲ್ ಜೈಲಿನಲ್ಲಿ ಕಲ್ಲಿಗೆ ಏರಿಸಿದ್ರು ಸರಿ, ನನ್ನ ಬೆನ್ನ ಹಿಂದೆ ಸೈತ ಇದ್ದರೆ ಆ ಜೈಲನ್ನು ಒದ್ದು ಮುರಿದು ಹೊರಗೆ ಬಂದು ನಿಮ್ಮನ್ನು ಓಡಾಡಿಸಿ ಹರಿಕೆ ಕೋಣೆ ನಟ್ಟಿ ಕಡಿಯುತ್ತೀನಿ. ಇದು ಆ ಮಾರುತೇಶ್ವರ ಮೇಲಾನೆ. ರೇ ಪರ್ಷ, ಧನಿಕರೇ, ಇವನು ಚಿಕ್ಕವನಿದ್ದಾಗಿಂದ ನಿಮ್ಮ ಹತ್ತಿರ ಹಣ ತಂದು ನಿಮ್ಮ ಹಣದಿಂದಲೇ ಓದಿಸಿ ದೊಡ್ಡವನಾಗಿ ಮಾಡಿದ್ದೀನಿ. ಇವನು ಯಾವ ತಪ್ಪು ಮಾಡಿಲ್ಲ ಶ್ರೀಮಂತರೇ. ಇವನ ಪಾಡಿಗೆ ಇವನ ಬಿಟ್ಟು ಬಿಡ್ರಿ, ನಿಮ್ಮ ಕಾಲಿಗೆ ಬೀಳ್ತೀನಿ ಶ್ರೀಮಂತರೇ. ನಿಮ್ಮ ಅಣ್ಣ, ಆಸ್ತಿ ಆಸೆಕ್ಕಾಗಿ ಹೆತ್ತ ಮಗನ ಕೊಲೆ ಮಾಡಿ ಕಾಲಿಗೆ ಬೀಳಬೇಡಣ್ಣ. ಸರಿ, ಹಿಂದಕ್ಕೆ ಇವನ ಪಾಪದ ಹೊರಿ ನನಗಿರಲಿ. ತಮ್ಮ ಆಸ್ಪತ್ರೆಯಲ್ಲಿ ಮಗನೊಂದಿಗೆ ನಿನ್ನ ಅತ್ತಿಗೆಯನ್ನು ಕಟ್ಟಿಕೊಂಡು ಈಗ ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ ಪರಶುರಾಮ, ಹೇಗೆ ಬದುಕಲಿ? ನಾಳೆ ನಿನ್ನ ಅತ್ತಿಗೆ ನನ್ನ ತಮ್ಮ ಶಿವರಾಜ ಹಾಗೂ ಪರಶುರಾಮರು ಎಲ್ಲಿ ಅಂತ ಕೇಳಿದರೆ ಅವಳಿಗೆ ಏನೆಂದು ಉತ್ತರ ಕೊಡಲಿ ತಮ್ಮ, ಏನೆಂದು ಉತ್ತರ ಕೊಡಲಿ? ಅಳಬೇಡಣ್ಣ, ಅಳಬೇಡ. ಆ ಸೈತನ ತೂಗಿ ನೋಡಲಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮ ಆ ಶ್ರೀಗುರು ಅಗಣಿ ಸಂತಾನಂದರು ಈ ಕಲಿಯುಗಕ್ಕೆ ಅವತರಿಸಿ ಬಂದಿದ್ದಾರೆ. ಅವನಿಗೆ ನನ್ನ ಚೈತ್ರ ತಿಳಿದು ದೊಡ್ಡದಲ್ಲ. ಏನಪ್ಪ? ಅಲ್ಲ ತಮ್ಮ, ನೀನ ಚಿಕ್ಕವನಿದ್ದಾಗಿಂದ ಇಲ್ಲಿವರೆಗೂ ನೀ ಏನು ಕೇಳಿದ್ರು ನಾನು ಎಲ್ಲ ಅಂದಿಲ್ಲ ಕಂದ. ಅದ್ಯಾವ ನಿನ್ನ ಮಾತು ಹೇಳಪ್ಪ, ಹೇಳು. ಇದೇ ಶ್ರೀಮಂತನಾದ ಮಗಳಿಗೆ ಪಲ್ಲವಿಗೆ ತಾಳಿ ಕಟ್ಟಿ ನನ್ನ ಮಡದಿ ಎಂದು ಸ್ವೀಕರಿಸಿದ್ದೀನಿ. ನಾಳೆ ಅವಳು ನಮ್ಮ ಮನೆಗೆ ಬರುತ್ತಿದ್ದಾಳೆ. ಅವಳನ್ನು ನೀನು ಹೆತ್ತ ಮಗಳಂತೆ ನೋಡಿಕೊ ಅಣ್ಣ. ತಮ್ಮ ತಮ್ಮ, ಏನಪ್ಪ ಇದು? ಈ ಮಾತು ಏನ್ ಹೇಳ್ತಾ ಇದೀಯಾ ನೀನು? ನೋಡು ತಮ್ಮ, ಇಲ್ಲಿವರೆಗೂ ನೀ ಹೇಳಿದೆಯಲ್ಲ ತಮ್ಮ, ಅವಳು ಈ ಮನೆಯ ಸೊಸೆ ಅಲ್ಲಪ್ಪ. ಸ್ವಂತ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಂತೆ ಅವಳನ್ನು ಜೋಪಾನ ಮಾಡ್ತೀನಿ. ಹೇ ಪರ್ಷ, ನಿನ್ನ ಸಂತೋಷವೇ ನನ್ನ ಸಂತೋಷ. ಹೇ ಪರ್ಷ, ಯಾರನ್ನು ಕೇಳಿ ನನ್ನ ಮಗಳಿಗೆ ತಾಳಿ ಕಟ್ಟಿದೀಯ? ಅದು ನಿನ್ನ ಮಗಳನ್ನು ಕೇಳ್ಕೊ, ಹೇಳುತ್ತಾಳೆ. ನಾ ನಿನ್ನ ಕಥೆ ಮುಗಿಸಲದೆ ಬಿಡಲಾರೆ. ನಿಲ್ಲಿಸಿ. ಯಾಕೆ? ಅದನ್ನು ನಾನು ಹೇಳ್ತೀನಿ. ಗುಡ್, ವೆರಿ ಗುಡ್. ಇವನ ಮಾತಿನಂತೆ ಎಂದು ಇವನ ಮನೆಗೆ ನನ್ನ ಮಗಳನ್ನು ಸೊಸೆಯಾಗಿ ಕಳಿಸಬೇಕು. ಅಂದಾಗ ನನ್ನ ಕಾರ್ಯ ಮುಗಿಸುವುದು. ಇನ್ಸ್ಪೆಕ್ಟರ್, ಏನು ಆಗ ನೋಡ್ತಾ ಇದ್ರೆ ಎಳೆದೋಯ್ರಿ ಇವನನ್ನು. ಲೇ ಸಾಹುಕಾರವಾದಿರಾಜ್, ಈ ಪರಶುರಾಮ ಜೀಲಿ ಹೋಗ್ತಾನೆ ಅಂದು ನಿಮ್ಮ ಕಿವಿ ಮಾತಿನ ಚುಚ್ಚು ನನ್ನ ಮನೆತನಕ್ಕೆ ಕಚ್ಚಿದರೆ
ನಾನು ಜೀವನ ಬಿಡುಗಡೆಗೆ ಬಂದ ನಂತರ ನಿಮ್ಮ ಒಬ್ಬೊಬ್ಬರನ್ನ ಘಟ ಉರುಳಿಸಿ ಪುಟದ ಹೊರಗೆ ಬರೋ ರಕ್ತದಲ್ಲಿ ಈ ನಾಡಿನ ಗೆಳೆಯರ ಪಾದ ತೊಳೆಯದಿದ್ದರೆ ನನ್ನ ಹೆಸರು ಪರಶುರಾಮನೇ ಅಲ್ಲ. ಬರ್ತೀನಿ ಅಣ್ಣ, ಬರ್ತೀನಿ. ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಅಣ್ಣ ಎಲ್ಲಿದೆಯೋ ನ್ಯಾಯ ಬಡವನ ಬಾಳಿಗೆ ಕೀಳುವುದೇ ನ್ಯಾಯ ಬಡವನ ಬಾಳಿಗೆ ಕೀಳುವುದೇ ತಮ್ಮ ನಿನ್ನನ್ನು ತಿರುಗಿ ಬರೋದಕ್ಕೆ ನಾನು ಎಂದಿಗೂ ಬಿಡುವುದಿಲ್ಲ. ಹಾಗಂತ ಇವರಿಗೆ 1,00,000 ರೂಪಾಯಿ ಹಣವನ್ನು ಕೊಟ್ಟು ಬಿಡಿ. ಅವರು ಈ ಜನರೇ ಹೋಗಿ ಕೊಟ್ಟು ಬರಲು ನಡೆಯರೇ ಹೋಗೋಣ.